ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಪ್ರ ಮ್ಯಾಟ್ರಿನ್ ಕನ್ನಡ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ, ನನಗೊಬ್ರು ಏನು ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ, ಯೂಟ್ಯೂಬ್ ಶಾರ್ಟ್ಸ್ಗಳನ್ನು ನಾನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿಬ್ರು ಅಂತೇಳಿ ನನಗೆ ಮೆಸೇಜ್ ಮಾಡಿದರು. ಆ ಕಾರಣಕ್ಕಾಗಿ ನಾನು ಏನು ಮಾಡತ್ತೀನಪ್ಪ ಅಂತಂದ್ರೆ, ಇವತ್ತು ಈ ವಿಡಿಯೋದಾಗ ಯೂಟ್ಯೂಬ್ನಲ್ಲಿ ನಾವು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಕೆಲವೊಬ್ಬರು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಿರ್ತೀರಿ, ಆ ರೀತಿಯಾಗಿ ಅಪ್ಲೋಡ್ ಮಾಡಬಾರ್ದು. ನಾನು ನಿಮ್ಗೆ ಯಾವ ರೀತಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ನೀವೇನು ಮಾಡಬೇಕು, ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಆಲ್ ಅನ್ನೋ ಒಂದು ಆಪ್ಷನ್ ಬರ್ತೈತೆ ನೋಡಿ, ಅದನ್ನಂತೂ ಮಿಸ್ ಮಾಡಲೇಬೇಡಿ. ಮತ್ತೆ ಏನು ಮಾಡಬೇಕು ಅಂತಂದರೆ, ನಿಮಗೆ ಏನಾದರೂ ಪ್ರಾಬ್ಲಮ್ ಅನಿಸಿತ್ತಪ್ಪ ಅಂತಂದ್ರೆ ನೀವೇನು ಮಾಡಿ ನನಗೊಂದು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಏನು ಮಾಡ್ತಪ್ಪ ಅಂತಂದ್ರೆ, ಈಗ ಹೆಂಗೆ ವಿಡಿಯೋ ಮಾಡತ್ತೀನಲ್ಲ ಹಿಂಗೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿಯಾಗಿ ನಾವು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಕೊನೆವರೆಗೂ ನೋಡ್ಕೊತಾ ಬರ್ರಿ, ನಿಮಗೆಲ್ಲ ಗೊತ್ತಾಗ್ತೈತಿ. ಸ್ನೇಹಿತರೆ, ನಾನೀಗ ಏನು ಮಾಡ್ತನಪ್ಪ ಅಂತಂದರೆ, ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತನಪ್ಪ ಅಂದ್ರೆ, ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೀವು ಇಂಪಾರ್ಟೆಂಟಾಗಿ ನೀವು ನೋಡಬೇಕಾಗ್ತೈತಿ, ಇಲ್ಲಿ ಗಮನಿಸಬೇಕಾಗ್ತೈತಿ. ಏನು ಗಮನಿಸಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಬನ್ನಿ ಸ್ನೇಹಿತರೆ, ಈಗ ಪ್ಲಸ್ ಐಕನ್ ಮ್ಯಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ವಿಡಿಯೋ, ಶಾರ್ಟ್ಸು, ಲೈವ್, ಪೋಸ್ಟ್ ಅಂತ ಇರ್ತೈತಿ. ಇಲ್ಲಿ ನಾವು ಶಾರ್ಟ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಲ್ಲ, ನಾವು ಶಾರ್ಟ್ಸ್ ಅಂತೇಳಿ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಈಗ ನಾವು ಶಾರ್ಟ್ ವಿಡಿಯೋ ಯಾವುದೈತಿ ಅದನ್ನು ನಾವೀಗ ನಿಮ್ಗೊಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಅಂತ. ಇದೊಂದು ನನ್ನ ಶಾರ್ಟ್ಸ್ ವಿಡಿಯೋ ಐತಿ, ಇದನ್ನು ನಾನು ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಫಸ್ಟು ಈ ರೀತಿಯಾಗಿ ನಾವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ನಂತರ ಡನ್ ಅಂದಮೇಲೆ ಕ್ಲಿಕ್ ಮಾಡ್ಬೇಕಾಗ್ತೈತಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಏನೇನು ಬರ್ತೈತಿ, ಏನೇನು ಮಾಡ್ಬೇಕು ಅನ್ನೋದು. ನೀವು ಇಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು, ಎಫೆಕ್ಟ್ ಹಾಕಬೇಕಾಗಿತ್ತು, ಏನಾದರೂ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ನೀವೆಲ್ಲ ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ಸ್ಪೀಡ ಇದು ಮಾಡ್ಕೊಳೋದು, ಇದು ಟೈಮಿಂಗ, ಇದು ನಿಮಗೆಲ್ಲ ಗೊತ್ತೇ ಇರ್ತೈತಿ. ಇದ್ರ ಬಗ್ಗೆ ನೀವು ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿಬ್ರು ಅಂತಂದರೆ ನಾನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಶಾರ್ಟ್ಸ್ನಲ್ಲಿ ಯಾವ ರೀತಿಯಾಗಿ ನಾವು ಏನೇನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಈಗ ಜಸ್ಟ್ ನಾವು ಅಪ್ಲೋಡ್ ಮಾಡೋದು ಹೆಂಗೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಅಂತ. ಈಗ ಏನು ಮಾಡೋಣ ಅಂತ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ಅಂತ. ಕ್ಲಿಕ್ ಮಾಡಿದ ಮ್ಯಾಗ ಈ ರೀತಿಯಾಗಿ ಬಂದಿರ್ತೈತಿ. ಇಲ್ಲಿ ವಾಯ್ಸ್ ಓವರ್ ನಿಮಗೆಲ್ಲ ಆಮೇಲೆ ತಿಳಿಸ್ತಾನೆ ಅಂತ, ಬೇಕಾದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಾವು ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡೋಣ ಅಂತ. ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡಿಂದ ಈ ರೀತಿಯಾಗಿ ಬಂದಿರ್ತದೆ. ಈ ರೀತಿಯಾಗಿ ಬಂದ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಟೈಟಲನ್ನು ಹಾಕ್ತೀವಿ, ಅದೆಲ್ಲ ಗೊತ್ತಿರ್ತೈತಿ. ಆದ ನಂತರ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ವಿಜಿಬಿಲಿಟಿ ಅಂತ ಐತಲ್ಲ, ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಪಬ್ಲಿಕ್ಕನ್ನು ಡೈರೆಕ್ಟಾಗಿ ನಾವು ಹೊಡಿಬಾರ್ದು. ನಾವೇನು ಮಾಡಬಾರ್ದು, ವಿಡಿಯೋನ ಶಾರ್ಟ್ ವಿಡಿಯೋನ ಡೈರೆಕ್ಟಾಗಿ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬಾರ್ದು. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, ಪ್ರೈವೇಟ್ ಅಂತ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ಅಪ್ಲೋಡ್ ಶಾರ್ಟ್ಸ್ ಅಂತೇಳಿ ನಾವು ಇಲ್ಲಿ ಹೊಡಿಬೇಕಾಗ್ತೈತಿ. ಹೊಡೆದ ನಂತರ ಇಲ್ಲಿ ನೀವೆಲ್ಲ ನೋಡ್ಬೋದು ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ಆ ಶಾರ್ಟ್ ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತೈತಿ. ನಿಮ್ಗೆ ಇಲ್ಲಿ ತೋರಿಸ್ತೀನಂತ ನೋಡ್ರಿ, ಪ್ರೊಸೆಸಿಂಗ್ ಅಂತ ಆಗ್ತೈತಿ. ನೀವು ನೋಡ್ಬೋದು ಸ್ನೇಹಿತರೆ, ಈಗ ರೆಡಿ ಟು ವಾಚ್ ಅಂತೈತಿ. ಇಷ್ಟು ಆದ ನಂತರ ನಾವು ಇಲ್ಲಿ ಏನು ಮಾಡಬೇಕು, ನಾವು ಪ್ರೈವೇಟ್ದಾಗ ಇಟ್ಟಿರ್ತೀವಲ್ಲ ಶಾರ್ಟ್ಸನ್ನು, ನಾವೀಗ ಏನು ಮಾಡಬೇಕು ಅಂತಂದ್ರೆ, ನಾವು ಯೂಟ್ಯೂಬ್ ಡೆಸ್ಕ್ಟಾಪ್ ಅಂತ ಹೇಳಿ ನಾವು ಏನು ಮಾಡಬೇಕು, ಕ್ರೋಮ್ ಆಗಲಿ ಅಥವಾ ಗೂಗಲ್ ಆಗಲಿ, ಅಲ್ಲಿ ಏನು ಮಾಡಬೇಕು ಅಂತಂದ್ರೆ, ನಾವು ನಮ್ಮ ಯೂಟ್ಯೂಬ್ ಸ್ಟುಡಿಯೋವನ್ನು ಓಪನ್ ಮಾಡ್ಕೋಬೇಕಾಗ್ತೈತಿ. ನಿಮಗೆ ತೋರಿಸ್ತೀನಿ ನೋಡ್ರಿ. ಸದ್ದ ಇಲ್ಲಿ ಚಾನಲ್ ಡ್ಯಾಶ್ಬೋರ್ಡ್ ಅಂತ ನಾನು ಡೈರೆಕ್ಟ್ ಇಟ್ಕೊಂಡ್ಬಿಟ್ಟಿನಿ ಹೋಮ್ದಾಗ, ಅದಕ್ಕೆ ಹಿಂಗಾಗಿ ನಾವು ಡೈರೆಕ್ಟಾಗಿ ಬರ್ತೈತೆ ಅದು. ನೀವೇನು ಮಾಡಬೇಕು, ಗೂಗಲ್ದಾಗ ಹೋಗಿ ಯೂಟ್ಯೂಬ್ ಡೆಸ್ಕ್ಟಾಪ್ ಅಂಥೇಳಿ ಸೈನ್ ಆಗಬೇಕು. ಆಮೇಲೆ ಈ ಥರ ಬರ್ತೈತಿ, ನಿಮಗೆಲ್ಲ ಗೊತ್ತಾಗ್ತೈತಿ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ, ಒಂದು ವಿಡಿಯೋದ ಲೋಗೋ ಐತೆ ನೋಡ್ರಿ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗ್ತೈತಿ. ಆ ಲೋಗೋದ ಮೇಲೆ ಕ್ಲಿಕ್ ಮಾಡಿಂದ ಇಲ್ಲಿ ವಿಡಿಯೋಸ್ಗಳು ಬರ್ತಾವೆ. ಅದ್ರ ಬಾಜು ನೋಡ್ರಿ ಶಾರ್ಟ್ಸ್ ಅಂತ ಐತಿ, ಲೈವ್ ಅಂತ ಐತಿ, ಪೋಸ್ಟ್ ಅಂತ ಐತಿ. ನಾವು ಇಲ್ಲಿ ಏನು ಮಾಡಬೇಕು, ಶಾರ್ಟ್ಸನ್ನು ಅಪ್ಲೋಡ್ ಮಾಡಾಕ್ತಿದ್ದೆ. ನಾನು ಆಗಲೇ ಶಾರ್ಟ್ಸನ್ನು ಏನು ಮಾಡಿದ್ದೀನಿ, ಪ್ರೈವೇಟ್ ಇಟ್ಟಿದ್ದೀನಿ. ಆ ಕಾರಣಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಇಲ್ಲಿ ಶಾರ್ಟ್ಸ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಶಾರ್ಟ್ಸ್ ಮ್ಯಾಗ ಕ್ಲಿಕ್ ಮಾಡಿಂದ ನೀವು ಇಲ್ಲಿ ನೋಡ್ಬೋದು, ಫಸ್ಟ್ಗೆ ಬಂದೈತೆ ನೋಡ್ರಿ. ಇಲ್ಲಿ ಆಗಲೇ ನಾನು ಅಪ್ಲೋಡ್ ಮಾಡಿನಲ್ಲ ಅದೇ ವಿಡಿಯೋ ಇದು. ಅದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋಣ. ಇಲ್ಲಿ ನೋಡಿ, ನೀವು ನೋಡ್ಬೋದು ಈ ರೀತಿಯಾಗಿ ಟೈಟಲ್ ಬರ್ತೈತಿ. ಇಲ್ಲಿ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬರ್ತೈತಿ. ನಾವೀಗ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದಾಗ ಏನಾಗ್ತೈತಪ್ಪ ಅಂತಂದ್ರೆ, ಅಲ್ಲಿ ಡಿಸ್ಕ್ರಿಪ್ಷನ್ ಇರಲ್ಲ, ನಾವು ಏನು ಹಾಕೋಕ್ಕೂ ಬರೋಂಗಿಲ್ಲ, ಆಸ್ಪದನೇ ಇರೋಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ನಂತರ ನಾವು ವಿಡಿಯೋನ ಯಾವ ರೀತಿಯಾಗಿ ನಾವು ಕೆಲವೊಂದನ್ನು ಸೆಲೆಕ್ಟ್ ಮಾಡ್ಕೋತೀವಲ್ಲ, ಅದೇ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ನಿಮಗೆಲ್ಲ ಗೊತ್ತಿರ್ತೈತಿ ಇದು.
ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ನಂತರ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ನೋ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ನಂತರ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಆ ವಿಡಿಯೋ ತಕ್ಕಂಗೆ ನಾವಿಲ್ಲಿ ಟ್ಯಾಗ್ಸ್ಗಳನ್ನು ಹಾಕಬೇಕು, ನಿಮಗೆಲ್ಲ ಗೊತ್ತಿರ್ತೈತಿ. ನೆಕ್ಸ್ಟ್ ನಮ್ಮ ಲ್ಯಾಂಗ್ವೇಜ್ ಮತ್ತು ರೆಕಾರ್ಡಿಂಗ್ ಡೇಟಾ ವಿಡಿಯೋ ಲೊಕೇಶನ್ನ ಈ ರೀತಿಯಾಗಿ ನಾವೆಲ್ಲ ಏನು ಮಾಡಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ನಾವು ಯಾವ ಕ್ಯಾಟಗರಿ ವಿಡಿಯೋ ಮಾಡಿದ್ದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಈಗ ಇಲ್ಲಿ ತೋರಿಸ್ತೀನಂತ. ನೆಕ್ಸ್ಟ್ ಇಲ್ಲಿ ವಿಸಿಬಿಲಿಟಿಯಲ್ಲಿ ಏನಾಗಿರ್ತೈತಪ್ಪ ಅಂತಂದ್ರೆ ಪ್ರೈವೇಟ್ ಇರ್ತೈತಿ. ಪ್ರೈವೇಟ್ ಇದ್ದಿದ್ದನ್ನು ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ ಪಬ್ಲಿಕ್ ಹೊಡೆದು ಅನಂತರ ಏನು ಮಾಡಬೇಕು ಡನ್ ಮ್ಯಾಗ ಕ್ಲಿಕ್ ಮಾಡಬೇಕಾಗ್ತೈತಿ. ಡನ್ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಸೇವನ್ನು ಹೊಡಿಬೇಕು. ಈಗ ನೋಡ್ಬೋದು. ನಂತರ ಏನಾಗೈತಪ್ಪ ಅಂತಂದ್ರೆ ನನ್ನ ಶಾರ್ಟ್ಸು ಈಗ ಬಂದೈತಿ. ಈಗ ನೋಡೋಣ ಅಂತ ಬಂದೈತಿ ಇಲ್ಲ, ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಸುಮ್ಮನೆ ನಾನು ಒಂದು ಟ್ರಯಲ್ ಮಾಡಿದ್ದೀನಿ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದಿದೆ. ಈ ಥರ ನಾವು ಏನು ಮಾಡಬೇಕು ಅಂತಂದ್ರೆ ಅಪ್ಲೋಡ್ ಮಾಡಬೇಕಾಗ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಶಾರ್ಟ್ಸ್ ವೀಡಿಯೋಸ್ಗಳನ್ನು ನಾವು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟೆ ಅನ್ಕೋತೀನಿ. ನಿಮಗೂ ಅರ್ಥ ಆಯಿತು ಅನ್ಕೋತೀನಿ. ನೀವೇನು ಮಾಡಬೇಕು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ತನಕ ನೀವು ನೋಡಿರ್ತೀರಪ್ಪ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತಿ. ಅದಕ್ಕೋಸ್ಕರ ನೀವು ಲೈಕನ್ನು ಮಿಸ್ ಮಾಡಬೇಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಾರ ವಿಡಿಯೋ ನೋಡುತ್ತಿದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದು ಆಪ್ಷನ್ ಬರ್ತೈತೆ ನೋಡಿರಿ, ಅದ ನಂತರ ಮಿಸ್ ಮಾಡಬೇಡಿ. ಯಾಕಪ್ಪ ಅಂತಂದರೆ ನಾನು ಡೈಲಿ ವಿಡಿಯೋ ಮಾಡ್ತಿರ್ತೀನಿ ನೋಡಿರಿ, ಅವೆಲ್ಲ ನಿಮ್ಗೆ ನೋಟಿಫಿಕೇಷನ್ ಆಗಿ ಬಂದುಬಿಡ್ತಾವೆ. ನಿಮಗೂ ಏನಾದರೂ ಪ್ರಾಬ್ಲಮ್ ಅನಿಸ್ತು ಅಂತಂದರೆ, ನಿಮ್ಗೆ ಏನಾದರೂ ತೊಂದರೆ ಆಗಿದ್ದರೆ ಯೂಟ್ಯೂಬ್ದಾಗ ವಿಡಿಯೋ ಅಪ್ಲೋಡ್ ಮಾಡೋಲ್ಲಿ, ಏನಾದರೂ ನಿಮಗೆ ತಂಬ್ಲೈನ್ ಮಾಡೋದು ಅಲ್ಲಿ ಏನಾದರೂ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ನೀವೇನು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನೇನು ಮಾಡ್ತೇನಪ್ಪ ಅಂತಂದ್ರೆ ನಿಮ್ಗೆ ತಿಳಿಸುವಂಥ ಪ್ರಯತ್ನನ ನಾನು ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಯಾರಾದರೂ ಯೂಟ್ಯೂಬರ್ ಇದ್ದಪ್ಪ ಅಂತಂದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತು.